ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರನ? ನಾವು ಕೂಡ ಆರಾಮದೀವಿ ನೋಡ್ರಿ. ಟೈಮ್ ಬಂದ 6ಕ್ಕಿಂತ 15 ನಿಮಿಷ ಕಮ್ಮಿ ಐತ್ರಿ. ಪೋನೆ 6 ಆಗೈತಿ ಈಗ ನೋಡ್ರಿ. ಹಿಂದಿನ ವಾತಾವರಣ ಎಲ್ಲ ಹೆಂಗೈತಿ. ಇನ್ನು ಬೆಳಕಾಗಿಲ್ಲ, ಕತ್ಲೈತ್ರಿ. ಇನ್ನು ಅಷ್ಟು ಬೆಳಕಾಗಿಲ್ಲ ಸರಿಯಾಗಿ ನೋಡ್ರಿ. ಅದಕ್ಕೆ ಮತ್ತೊಂದು ಸ್ವಲ್ಪ ಅಡುಗೆದು ಮಾಡ್ಕೋಬೇಕಿತ್ತಲ್ಲ, ಊರಿಗೆ ಹೋಗೋದೈತ್ರಿ. ನಾವು ಇನ್ನು ಸ್ವಲ್ಪ ಅಡುಗೆದು ಮಾಡ್ಕೋಬೇಕಿತ್ತು. ಅದಕ್ಕೆ ಸ್ವಲ್ಪ ಜಲ್ದಿ ಎತ್ತೇವು. ಮತ್ತು ಹೆಂಗೆ ಹೋಗ್ತೈತೆ ನೋಡೋಣ ಬರ್ರಿ. ಇವತ್ತಿಂದ ಏನೇನು ಆಕೈತೆ ಅಂತೇಳಿ ನೋಡೋಣ ರೀ. ಮತ್ತು ಆಮೇಲೆ ಸಿಗ್ತೇನು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡ್ರಿ, ಟೈಮ್ ಬಂದು 7 ಗಂಟೆ ಆಯ್ತು. ಅಡುಗೆದು ಎಲ್ಲ ಆತ್ರಿ ನಂದು. ಅಂದರೆ ಇದು ವಟಾಣಿ ಕಾಳು ಪಲ್ಯ, ಹೆಸರು ಕಾಳು ಪಲ್ಯ, ಅದು ಮಾಡಿದ್ನಿ. ಮಾಡ್ಕ್ಯಾರ ನಾನು ಫ್ರೆಶ್ ಅಪ್ ಆಗಿ ಬಂದು ನೋಡ್ರಿ. ಉತ್ಸವನದು ಇನ್ನು ಎಬ್ಸಿಲ್ಲ. ಅವ್ನ ಎಬ್ಸಿ ರೆಡಿ ಮಾಡ್ಬೇಕಾ. ಮಮ್ಮಿನೂ ರೆಡಿ ಆಗತ್ತಾರ್ರಿ. ಮತ್ತು ಆದಷ್ಟು ಜಲ್ದಿ ನಾವು ಹೋಗ್ಬೇಕಂತ ಅನ್ನಕತ್ತೇವು. ಮತ್ತು ಅಲ್ಲೊಂದು ಸ್ವಲ್ಪ ದೂರ ಆಕತ್ರ ಅದ್ರ ಸಲುವಾಗಿ ಸ್ವಲ್ಪ ಜಲ್ದಿ ಹೋದ್ರೆ ಒಂದು ಸ್ವಲ್ಪ ಟೈಮ್ ಇದಾಕತ್ತಂತ ಹೇಳ್ಕ್ಯಾರ. ಇನ್ನೂ ರೆಡಿ ಆಗ್ಬೇಕು ನೋಡ್ರಿ ನಾನು. ಮತ್ತು ಆಮೇಲೆ ರೆಡಿ ಆದ್ಮೇಲೆ ಸಿಗ್ತೇನೆ ರೀ. ರೆಡಿ ಅದು ನೋಡ್ರಿ. ನಾವು ರೆಡಿಯಾಗಿ ಕಾರ್ನಾಗ ಸಿಗಾತೇನೆ ಡೈರೆಕ್ಟ್ ನಿಮ್ಗೆ. ಈಗ ಹೊಂಟಿದ್ದೇವೆ ರೀ. ನಾವು ಊರಿಗೆ ರೆಡಿಯಾಗಿದ್ವಲ್ಲ, ಹೊಂಟಿದ್ದೆವು. ರೆಡಿಯಾಗಿ ಹೊಂಟಿದ್ದೇವೆ ರೀ ನಾವು. ಮತ್ತೀಗ ಹೊಳೆ ಬಂತು ನೋಡ್ರಿ. ಇದು ಮಲಪ್ರಭಾ ನದಿ. ನಮ್ಮ ಸೈಡೆಲ್ಲ ಹೊಳೆ ಅಂತೇವಲ್ರಿ ನಾವು. ಅದಕ್ಕೆ ಹೊಳೆ ಅಂತ ಹೇಳ್ಕ್ಯಾರ ಬಂತು ಬಾಯಿಗೆ. ಮತ್ತು ಇದು ನೆಗಿನಹಾಳು PU ಕಾಲೇಜ್ ನೋಡ್ರಿ. ನಾವು ಓದಿದ್ದು ಇಲ್ಲೇ ಪಿ ಯು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಲ್ಲೇ ಆಗೈತೆ ನಂದು. ಮತ್ತು ನೆಗಿನಹಾಳು ಅಂತಂದ್ರೆ ವೀರಪ್ಪ ನಾಯ್ಕ ಫಿಲ್ಮ್ ಶೂಟಿಂಗ್ ಆಗೈತಲ್ರಿ, ಅದ ಊರು ನೋಡ್ರಿ. ಇದೇನು ಮೇನ್ ರೋಡಲ್ಲಿ ಕಾಣಕತ್ತೈತಲ್ರಿ, ಮುಂದೆ ಹೋಗ್ಯಾನ ಅಲ್ಲೇ ಇನಾಮ್ದಾರ್ ಅವ್ರದ್ದು ಮನೆ ಐತ್ರಿ. ಅಲ್ಲಿ ವಾಡೆ ಐತಿ. ಆ ವಾಡೆ ಒಳಗನೆ ಶೂಟಿಂಗ್ ಆಗೈತೆ ನೋಡ್ರಿ. ಬೈಲೊಂಗಲದು ದಾಟ್ಕೊಂಡು ಬಂದು ನೋಡ್ರಿ ನಾವು. ಬೈಲೊಂಗಲ್ ದಾಟಿ ಮುರುಗೋಡೋದು ದಾಟ್ಕ್ಯಾರ. ಯರಗಟ್ಟಿ ಸಮೀಪ ಬಂದೇವ್ರಿಗೆ ನಾವು. ಯರಗಟ್ಟಿ ಅಂತಕ್ಕೆ ಇದು ಕರಿಯಮ್ಮ ದೇವಿ ಟೆಂಪಲ್ ಐತೆ ನೋಡ್ರಿ. ಆ ಕಡೆದವ್ರು ಯಾರು ಇದ್ರೆ, ಆ ಸೈಡ್ ಅಡ್ಡಾಡ್ದವ್ರು ಇದ್ರೆ ಗೊತ್ತಿರ್ತೈತೆ ನಿಮಗೆ. ಇಲ್ಲಿ ದಾಟೋ ಪ್ರತಿಯೊಬ್ಬರು ಆ ದೇವಿಗೆ ಹೋಗಿ ಹೂವಿನ ಮಾಲೆ ಹಾಕಿ ಅಟ್ಲೀಸ್ಟ್ ಕರ್ಪೂರ ಉದಿನ ಕಡೀರ ಹಚ್ಚಿ ನಮಸ್ಕಾರ ಮಾಡಿ ಬರ್ಬೇಕ್ರಿ. ಅದೊಂದು ಇದೈತೆ ಅಲ್ಲಿ. ಬೇಕಾದವ್ರ ದಾಟ್ಲಿ ಅವರಲ್ಲಿ ಇಳಿದ ನಮಸ್ಕಾರ ಮಾಡಿ ಹೋಗ್ತಾರೆ ನೋಡ್ರಿ. ಇದು ಉಲ್ಲಾಸನ್ ಸ್ಕೂಲ್ ನೋಡ್ರಿ. ಉಲ್ಲಾಸಕ್ಕೆ ಬೆಟ್ಟಾಗಕ್ಕೆ ಬಂದೇವು ನಾವು ಇವತ್ತು. ಅದಕ್ಕೆ ಮುಂಜಾನೆ ಎದ್ದು ಸ್ವಲ್ಪ ಅಡುಗೆದು ಮಾಡ್ಕೊಂಡಿದ್ನಲ್ರಿ. ಅದಕ್ಕೆ ಉಲ್ಲಾಸಕ್ಕೆ ಇವತ್ತು ಅಂದ್ರೆ ತಿಂಗಳದ್ದು 2ನೇ ರವಿವಾರ ಬೆಟ್ಟಾಗಕ್ಕೆ ಬಿಡ್ತಾರೆ ಅವ್ರನ್ನ. 2ನೇ ರವಿವಾರ ಅಷ್ಟೇ ನೋಡ್ರಿ ಬರೋದು. ಮತ್ತು ನಡಕ್ಕೆ ಯಾವಾಗ ಬಂದ್ರೆ ಪರ್ಮಿಷನ್ ಕೊಡಂಗಿಲ್ಲ ರೀ ಬೆಟ್ಟಾಗಕ್ಕಂತ ಹೇಳ್ಕ್ಯಾರ. ಅದಕ್ಕೆ ನೋಡ್ರಿ ಎಷ್ಟೆಲ್ಲ ಪೇರೆಂಟ್ಸ್ ಬಂದಿರ್ತಾರೆ. ಇವತ್ತನ ಎಲ್ಲ ಪೇರೆಂಟ್ಸನ್ನು ಬಂದಿರ್ತಾರೆ ರೀ ಬೆಟ್ಟಾಗಕ್ಕಂತ ಹೇಳಿ. ಈಗ ಒಂದು ಸ್ವಲ್ಪ ರಶ್ ಕಡಿಮೆ ಆಗೈತೆ ಅಂತ ಅನ್ನಕತ್ತಿದ್ದ. ಫುಲ್ ಎಲ್ಲ ಅಂದ್ರೆ 6th ಇಂದ 10th ಮಟ್ಟ ಐತ್ರಿ. ಮತ್ತು PU ಕಾಲೇಜನ್ನು ಐತೆ ಅನಿಸ್ತತಿ ಇಲ್ಲಿ. ಇವರ ಕ್ಲಾಸ್ ರೂಮ್ ಈ ಕಡೆ ಅದಾವ್ರಿ. ಮತ್ತು ಆ ಕಡೆ ಅಲ್ಲೇನು ಬ್ಯಾನರ್ ಕಾಣತ್ತಲ್ರಿ, ಆ ಕಡೆ ಇದದವ್ರಿ ಹಾಸ್ಟೆಲ್ ಐತಿ ಇವ್ರದ್ದು. ಆ ಕಡೆದು ಏನು ಪರ್ಮಿಷನ್ ಐತೋ ಇಲ್ಲೋ ಗೊತ್ತಿಲ್ಲ ನನಗೆ. ಸುಮ್ಮ ಹಂಗೆ ಇಲ್ಲೇ ಕಾರ್ ಪಾರ್ಕಿಂಗ್ ಅಂತ ನಿಂತಿದ್ನಿ. ಹಂಗಾರೆ ತೋರಿಸಿದ್ರಾತ ಉಲ್ಲಾಸನ್ ಸ್ಕೂಲ್ ಒಂದು ಸ್ವಲ್ಪ ಹೊರಗಿಂದರ ವ್ಯೂ ತೋರಿಸಿದ್ರಾತ ಹೆಂಗೈತೆ ಅಂತ ಹೇಳಿ. ಇಲ್ಲಿ ಇದು ಗೇಟ್ ಐತೆ ನೋಡ್ರಿ. ಇಲ್ಲಿಂದ ಬಿಡ್ತಾರೆ. ಆ ಸೈಡ್ ಇನ್ನೊಂದು ಗೇಟ್ ಐತಿ. ಹಂಗೆ ಯಾವಾಗಾರ ನಡಕ್ಕೆ ಬಂದಿರ್ತೇವಲ್ರಿ, ಅವಾಗ ಆ ಗೇಟ್ನಿಂದ ಬಿಟ್ಟಿರ್ತಾರೆ. ಈಗೇನೈತಿ ಕಂಪಲ್ಸರಿ ಈ ಗೇಟ್ನಿಂದನೇ ಬರಬೇಕು. ಅಲ್ಲೆಲ್ಲ ಎಂಟ್ರ್ ಮಾಡಿಸ್ಕ್ಯಾರಣ ಮತ್ತು ಒಳಗೆ ಬರಬೇಕು. ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇರ್ತಾರೆ. ಭಾಳ ಒಂದು 4-5 ಕಡೆ ಇದಿರ್ತೈತ್ರಿ ಇಲ್ಲಿ ಪರ್ಮಿಷನ್. ಹೊರಗೆ ನಾವು ಕರ್ಕೊಂಡು ಹೋಗ್ಬೇಕಾದ್ರೂ 4-5 ಕಡೆಗೆ ಸೈನ್ ಮಾಡಿ ಕರ್ಕೊಂಡು ಹೋಗೋದಿರ್ತೈತಿ. ಹಂಗೆ ಯಾರನ್ನೂ ಹೊರಗೆ ಕಳಿಸೋದಿಲ್ಲ ನೋಡ್ರಿ ಸ್ಟೂಡೆಂಟ್ಸನ್ನು. ಮತ್ತು ವಾಪಸ್ ನಾವು ಅಂದರೆ ಇವತ್ತನ 12ರಿಂದ 5 ಗಂಟೆ ಮಟ್ಟ ಇರ್ತೈತೆ ರೀ ಟೈಮಿಂಗ್. ನಾವು ವಾಪಸ್ ಇಲ್ಲೇ ಕರ್ಕೊಂಡು ಇಲ್ಲೇ ಎಲ್ಲರ ಸಮೀಪ ಜಾಗದೊಳಗದು ಕರ್ಕೊಂಡು ಹೋಗಿ ಅಡ್ಡಾಡಿಸ್ಕೊಂಬರ್ಬೋದು ರೀ ಇವತ್ತೊಂದು ದಿನ. ಅದ ರೀ ಮತ್ತು 5 ಗಂಟೆ ತನಕ ವಾಪಸ್ ತಂದು ಕಳಿಸೋದು ನೋಡ್ರಿ. 12ರಿಂದ 5 ಗಂಟೆ ಮಟ್ಟ ಪರ್ಮಿಷನ್ ಇರ್ತೈತಿ. ಅದಕ್ಕೆ ನಾವು ಉಲ್ಲಾಸನ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ ಅನ್ನಕತ್ತೇವೆ ಇವತ್ತು. ನೋಡೋಣ ರೀ. ಕರ್ಕೊಂಡು ಬಂದೇವು ಈಗ ಹೊರಗಡೆ. ಮತ್ತು ಇನ್ನೊಂದು ಸ್ವಲ್ಪ ನಿಂತ ಹೋಗ್ಬೇಕ್ರಿ. ಇಲ್ಲಿ ಇನ್ನೊಬ್ಬ ಹುಡುಗ ಅದಾನ್ರಿ ನಮ್ಮ ರಿಲೇಟಿವ್ಸ್ದ. ಅವಂಗೆ ಬೆಟ್ಟಾಗೋದಿತ್ತು. ಅವಂಗೊಂದು ಸ್ವಲ್ಪ ಬೆಟ್ಟಾಗಿ ಆಮ್ಯಾಗ ಈಗ ಹೋಗ್ತೇವೆ ರೀ ಉಲ್ಲಾಸನ ಕರ್ಕೊಂಡು. ಅದಕ್ಕೆ ಒಂದು ಸ್ವಲ್ಪ ಸಿಂಪಲ್ ಹೊರಗಿನ ವ್ಯೂ ತೊಗೊಂಡ್ರಾತ ಅಂತ ಹೇಳ್ಕ್ಯಾರ. ಅಲ್ಲಿ ಕ್ಲಾಸ್ ರೂಮ್ ಕಡೆದು ಏನು ವಿಡಿಯೋ ತೊಗೊಲಿಲ್ಲ ರೀ ನಾನು. ಮತ್ತು ಹಾಸ್ಟೆಲ್ ಅದು ಆ ಕಡೆನೂ ಪರ್ಮಿಷನ್ ಐತೆ ಇಲ್ಲ ಗೊತ್ತಿಲ್ಲ ನನಗೆ ಅಂತ ಹೇಳ್ಕ್ಯಾರ. ಮತ್ತು ಇಲ್ಲೇ ಒಂದು ಸ್ವಲ್ಪ ತೋರಿಸಿ ನೋಡ್ರಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು. ಉಲ್ಲಾಸಂದ ಎಲ್ಲ ಸಬ್ಜೆಕ್ಟ್ ವೈಸ್ ಟೀಚರ್ಸ್ಗಳಿಗೆ ಹೋಗಿ ಅವ್ರ ಎಕ್ಸಾಮ್ ಎಲ್ಲ ಹೆಂಗೆ ಬರ್ದಾರು ಅಂತ ಹೇಳ್ಕ್ಯಾರ. ಕೇಳಿ ಮಾತಾಡಿ ಮತ್ತು ಸೈನ್ ಮಾಡಿಕ್ಯಾರ. ಮತ್ತು ಅವ್ನದು ಹೊರಗೆ ಕರ್ಕೊಂಡು ಹೋಗೋದ ಪರ್ಮಿಷನ್ ತೊಗೊಂಡು ಸೈನ್ ಮಾಡಿ ಬರೋದು ಇರ್ತೈತೆ ರೀ. ನಾ ಹೋಗಿ ಈಗೆಲ್ಲ ಒಂದು ಎಲ್ಲ ಮಾಡಿ ಬಂದೇನೆ. ಈಗ ಉಲ್ಲಾಸನ ಹೊರಗೆ ಕರ್ಕೊಂಡು
ಉಲ್ಲಾಸನ್ ತೋರ್ಸತ್ತಾನ ನೋಡ್ರಿ ನಿಮಗೆ ಹಾಯ್ ಫ್ರೆಂಡ್ಸ್ ಮಾಡಾಕತ್ತಾನ್ರಿ ಯಾಕಂದ್ರೆ ನಾಚಾಕತ್ತಾನವ ಅಂದರೆ ಲಾಸ್ಟ್ ಮಂತ್ ಅವ್ನು ನೋಡಿ ಬಂದು ಆದ್ಮ್ಯಾಗ ನಾ ಚಾನಲ್ ಸ್ಟಾರ್ಟ್ ಮಾಡಿದ್ದಲ್ರಿ ಅವಂಗ ಗೊತ್ತಿರಾಕಿಲ್ಲ ನಾ ಚಾನಲ್ ಸ್ಟಾರ್ಟ್ ಮಾಡೀನಿ ವಿಡಿಯೋಸ್ ಹಾಕತ್ತೀನಿ ಅಂತ ಹೇಳ್ಕ್ಯಾರ ಖುಷಿ ಆದರೆ ಅವ ನನ್ನ ವಿಡಿಯೋಸ್ ಎಲ್ಲ ನೋಡ್ದ ಇಂಥ ಚಂದ ಮಾಡತ್ತಿ ಮಮ್ಮಿ ಅಂತ ಹೇಳ್ಕ್ಯಾರ ಹೇಳಿ ತಮ್ಮನೂ ವಿಡಿಯೋಸ್ ನೋಡಿ ಖುಷಿ ಆದ್ರಿ ಮತ್ತು ಮಾತಾಡಂದ್ರೆ ಸ್ವಲ್ಪ ನಾಚಿಕೆ ಸ್ವಭಾವ ರೀ ಒಂದು ಫಸ್ಟನ ಹೀಗಾಗಿ ಉತ್ಸವನಷ್ಟು ಗಳಬಳ ಇಲ್ಲವ ಮತ್ತು ಸ್ವಲ್ಪ ನಾಚಾಕತ್ತಿದ್ದ ಅದಕ್ಕೆ ನಾ ವಾಯ್ಸ್ ಓವರ್ ಕೊಡಾಕತ್ತೇನೆ ನೋಡ್ರಿ ಔಟ್ ಪಾಸ್ ತೊಗೊಂಡ್ಕರ ನಾವು ಅವನ್ನ ಎಲ್ಲಿ ಕರ್ಕೊಂಬಂದೇವು ಅಂತ ಹೇಳ್ಕ್ಯಾರ ನೋಡ್ರಿ ಈಗ ಗೊತ್ತಾಕೈತೆ ನಿಮಗೆ ನೋಡಿದ್ರೆ ಇದು ವೀರಭದ್ರೇಶ್ವರ ದೇವಸ್ಥಾನ ನೋಡ್ರಿ ಗೊಡಚಿಗೆ ಕರ್ಕೊಂಬಂದು ಸ್ವಲ್ಪ ದೇವ್ರ ದರ್ಶನ ಎಲ್ಲ ಮಾಡ್ಕ್ಯಾರ ಮತ್ತು ಆ್ಯಕ್ಚುಲಿ ಇಲ್ಲೇ ಊಟ ಮಾಡಿದ್ದು ನಾವು ಲಾಸ್ಟ್ ಮಂತ್ ಬಂದಾಗ ಈ ಸತಿ ಶ್ರಾವಣ ಅಲ್ರಿ ಮಂದಿ ಜಾಸ್ತಿ ಇತ್ತನ್ನಂತಲೇ ನಮ್ಗೆ ಅಲ್ಲೇ ಕುಂಡ್ರಾಕ ಅಷ್ಟು ಇದು ಅನಿಸ್ಲಿಲ್ಲ ಅದಕ್ಕೆ ಮತ್ತು ಎಲ್ಲರೂ ಹೊರಗೆ ಅಡುಗೆ ಕಟ್ಕೊಂಬಂದಿದ್ವಲ್ಲ ಹೊರಗನ ಹೋಗಿ ಊಟ ಮಾಡಿದ್ರು ಆತಂತ ಹೇಳ್ಕ್ಯಾರ ಹೊರಗೆ ಹೋಗಿದೆ ನೋಡ್ರಿ ಇದು ಭದ್ರಕಾಳಿ ದೇವಸ್ಥಾನ ನೋಡ್ರಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ ಬಂದು ನೋಡ್ರಿ ಇಲ್ಲೇ ಹೊಲದಾಗ ಒಂದು ಕಡೆ ನೆರಳಿತ್ತ ಗಿಡದ ನೆರಳಿಗೆ ಕುಂತು ಊಟ ಮಾಡಿದ್ರೆ ಆತಂತ ಹೇಳ್ಕ್ಯಾರ ಅಲ್ಲೇ ಕುಂತು ಊಟ ಮಾಡತ್ತಿದ್ದು ಉತ್ಸವ ಒಂದು ಹಠಾರಿ ನಾವು ಹಂಗೆ ಊಟ ಬೇಡ ಅಂಥೇಳಿ ಮತ್ತು ಅವ್ನು ರಮೇಶ್ ಊಟ ಮಾಡಿಸಿ ಅಲ್ಲಿ ನೋಡ್ರಿ ನಮ್ಮ ತಮ್ಮಗಳಿಬ್ರು ಮತ್ತು ನಮ್ಮ ಮಾಮನ ಮಗ ಮತ್ತು ಈ ಕಡೆ ಉತ್ಸವ ಉಲ್ಲಾಸದಾರ ಇಲ್ಲ ನೋಡ್ರಿ ಮಮ್ಮಿ ಊಟಕ್ಕೆ ಹಚ್ಚಿ ಕೊಡಕತ್ತಿದ್ಲು ಎಲ್ಲರಿಗೂ ಕುಕ್ಕತ್ತಿದ್ದು ಅನ್ನತ್ಲೆ ಸ್ವಲ್ಪ ಕೈ ಅಡ್ಡ ಹಿಡ್ಕೊಂಡಿದ್ರಿ ಇದೆಲ್ಲ ಊಟ ಮುಗೀತು ನೋಡ್ರಿ ಈಗ ಊಟ ಮುಗಿಸಿ ಮತ್ತು ಆಮ್ಯಾಗ ಉಲ್ಲಾಸನ ಸ್ಕೂಲ್ ಕಡೆ ಹೋದ್ರು ನಾವು ಅಲ್ಲೇ ಗಾಡಿ ನಿಂತೈತೆ ನೋಡ್ರಿ ಅದನ್ನ ಕೈ ಮಾಡಿ ತೋರ್ಸಕತ್ತಿದ್ನಿ ಅಲ್ಲೇ ಮತ್ತು ವಾಪಸ್ಸು ಉಲ್ಲಾಸನ ಸ್ಕೂಲಿಗೆ ಬಂದು ನೋಡ್ರಿ ನಾವೀಗ ಉಲ್ಲಾಸನ ಸ್ಕೂಲಿಗೆ ಬಂದ ಮತ್ತು ಅವ್ರು ತೋರ್ಸಾಕತ್ತಿದ್ರು ನಾನು ಇದನ್ನದು ಪ್ಲೇಗ್ರೌಂಡ್ ಅದು ಎಲ್ಲಿ ನೋಡಿರ್ಲಿಲ್ಲ ರೀ ನಾ ಹಂಗೆ ಹೋಗಿ 2 ಸತಿ ಬೆಟ್ಟಾಗಷ್ಟೇ ಬಂದಿದ್ದು ಅವಾಗ ಪ್ಲೇಗ್ರೌಂಡ್ ಅದು ಏನೂ ನೋಡ್ರಿಕ್ಕಿಲ್ಲ ಇದೆ ಹಾಕಿದಂತ ನೋಡ್ರಿ ಹಾಕಿ ಆಡ್ತಾರಂತಲ್ಲ ಅದನ್ನ ಹೇಳಕತ್ತಿದ್ದವ ಉಲ್ಲಾಸ ಹಾಕಿ ನನ್ನ ತೊಗೊಂಡಾಡ್ರಿವ ಹಾಕಿ ಪ್ಲೇಯರ್ ಆಗ್ತಾನಂತ ಮತ್ತು ಬೇಸಿಗೆ ಅರಮನೆ ಅಂತ ನೋಡ್ರಿ ಚಂದ್ರಗಿ ರಾಜ ಅವ್ರದ್ದು ಬೇಸಿಗೆ ಅರಮನೆ ಅಂತ ಬೇಸಿಗೆ ಒಳಗೆ ಈ ಅರಮನೆಗೆ ಬಂದ ವಿಶ್ರಾಂತಿ ಮಾಡ್ತಿದ್ರಂತ್ರಿ ಅವ್ರು ಫುಲ್ ಕೂಲ್ ಐತೆ ನೋಡ್ರಿ ಅದು ಕಲ್ಲಿಂದ ಕಟ್ಟಿದಾರಲ್ಲ ಫುಲ್ ಕೂಲ್ ಇರ್ತೈತೆ ಅದು ಅಲ್ಲಿಂದ ಮುಂದೆ ಬಂದ ಇದು ಯೋಗ ಮಂದಿರ ಅಂತ ನೋಡ್ರಿ ಇಲ್ಲಿ ಧ್ಯಾನ ಮಾಡಿಸ್ತಾರಂತ ಬೆಳಗ್ಗೆ ಇಲ್ಲಿ ಅದನ್ನ ತೋರ್ಸಕತ್ತಿದ್ದವ ನಾ ಇಷ್ಟು ಸ್ಕೂಲ ನೋಡ್ರಿಕ್ಕೆ ಇಲ್ಲಿ ಹೋದಾಗಿಂದ ಹಂಗೆ ಇವನು ಹಾಸ್ಟೆಲ್ಲ ಕ್ಲಾಸ್ ರೂಮ್ ಅಷ್ಟೇ ನೋಡಿ ಬಂದಿದ್ದೆ 2 ಸತಿ ಹೋದಾಗ ಮತ್ತೀಗ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗ್ತಾನೆ ನೋಡ್ರಿ ಇದಾಗ ಗಂಗೋತ್ರಿ ಅಂತ ಏನು ಬರ್ತೈತಲ್ಲ ಈಜುಗೊಳ ಅಂತ ಬರ್ದಾರೆ ನೋಡ್ರಿ ಅಲ್ಲಿ ಒಳಗೆ ಹೋದ್ವಿ ಸ್ವಿಮ್ಮಿಂಗ್ ಪೂಲ್ ತೋರಿಸಿದ್ರಿ ಮತ್ತು ಸ್ವಿಮ್ಮಿಂಗನ್ನು ಮಾಡಿಸ್ತಾರಂತ ವೀಕ್ಲಿನೂ 2 ಟೈಮ್ಸ್ ಸ್ವಿಮ್ಮಿಂಗ್ ಮಾಡಿಸ್ತಾರಂತ್ರಿ ಅವರಿಗೆ ಅದಕ್ಕೆ ಸ್ವಿಮ್ಮಿಂಗ್ ಆಗಲ್ಲ ಮತ್ತು ಅದು ಕ್ಯಾಪ್ ಇರ್ತೈತಲ್ರಿ ಅದನ್ನೆಲ್ಲ ತರಕ್ಕೆ ಹೇಳಿದ್ದಾವ ಈ ಸತಿ ಅದಕ್ಕೆ ನಿನ್ನೆ ಧಾರವಾಡಕ್ಕೆ ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿದ್ದೆ ನೋಡ್ರಿ ಅದು ಮತ್ತು ಇನ್ನೊಂದು ಸ್ವಲ್ಪ ಸ್ಪೋರ್ಟ್ಸ್ ಐಟಮ್ ಅದು ತೊಗೊಂಡಿದ್ದು ಅವನು ಹಾಕಿ ಬ್ಯಾಟ ಬಾಲ ಏನೇನೋ ಹೇಳಿದ್ದ ಅವನ್ನೆಲ್ಲ ತೊಗೊಂಡಿದ್ದು ಮತ್ತಿದು ಸ್ವಿಮ್ಮಿಂಗ್ ಪೂಲ್ ಅಂತ ನೋಡ್ರಿ ಅವಂದ ತೋರ್ಸಾತಿದ್ದ ಫುಲ್ ಖುಷಿಯಾಗಿ ಎಲ್ಲ ಸ್ಕೂಲೆಲ್ಲ ಅಡ್ಡಾಡಿ ತೋರಿಸಿದ್ದು ಇವತ್ತು ಪೂಲ್ ನೋಡ್ಕೊಂಡು ಮುಂದೆ ಹೋದೆ ನೋಡ್ರಿ ಅಲ್ಲಿ ಮುಂದೆ ಹೋಗಂತಲೇ ಗೋಡೌನ್ ಥರ ಅದಾವ್ರಿ ಅಂದ್ರೆ ಆಟದ ಸಾಮಾನುಗಳೆಲ್ಲ ಅಲ್ಲೇ ತಂದು ಜಮಾ ಮಾಡ್ಬೇಕಂತ್ರಿ ಅಲ್ಲಿಂದ ನಾವು ಒಯ್ದು ಪ್ರಾಕ್ಟೀಸ್ ಮಾಡಿ ಮತ್ತು ವಾಪಸ್ ಅಲ್ಲೇ ತಂದು ಜಮಾ ಮಾಡ್ಕ್ಯಾರ ಆಮೇಲೆ ಹೋಗ್ಬೇಕಂತ ನೋಡ್ರಿ ಪ್ರತಿಯೊಂದು ಸ್ಪೋರ್ಟ್ಸ್ ವೈಸ್ ಅಲ್ಲಿ ಏನೇನು ಐಟಮ್ ಬೇಕಲ್ಲ ಆ ಸ್ಪೋರ್ಟ್ಸಿದ್ದು ಅಷ್ಟೇ ಇದಾವೆ ನೋಡ್ರಿ ಅಲ್ಲಿ ಫುಟ್ಬಾಲ್ ಮತ್ತು ಇದ್ರಿ ಲಾನ್ ಟೆನ್ನಿಸ್ ಅಂತ ಕಬಡ್ಡಿ ಖೋ ಖೋ ಮತ್ತು ಇಂಥವೆಲ್ಲ ಅದಾವೆ ನೋಡ್ರಿ ಅಲ್ಲಿ ಸೈಕ್ಲಿಂಗ್ ಮತ್ತು ಎಲ್ಲ ಅದಾವ್ರಿ ಅಲ್ಲಿ ಬಾಸ್ಕೆಟ್ಬಾಲ್ ಇನ್ನು ಏನೇ ಇದೇನು ಹಾಸ್ಟೆಲ್ ಬಿಲ್ಡಿಂಗ್ ನಿಮ್ದು ದೊಡ್ಡವ್ರದೇನೆ ಅಟ್ಟೆಪಟ್ಟೆ ಅಂದ್ರೆ ಏನದ ಆಟ ಅದನ್ನು ಕೋಚಿಂಗ್ ಕೊಡ್ತಾರ ಇಲ್ಲ ಇವೆಲ್ಲ ಹಾಸ್ಟೆಲ್ ಏನಾ ಇದು ಉಲ್ಲಾಸಂದ ಹಾಸ್ಟೆಲ್ ಬಿಲ್ಡಿಂಗ್ ನೋಡ್ರಿ ಇದು ಆ ಸೈಡ್ ಈ ಸೈಡ್ ಹಾಸ್ಟೆಲ್ ರೂಮ್ಸ್ ಅದಾವ ಮತ್ತು ಇದು ನಡಕ್ಕೆ ಏನು ಕಾಣ್ತೈತಲ್ಲ ಡೈನಿಂಗ್ ಹಾಲ್ ನೋಡ್ರಿ ಇದು ಫುಲ್ ದೊಡ್ಡದೈತೆ ಡೈನಿಂಗ್ ಹಾಲ್ ಇಲ್ಲೇ ಸ್ವಲ್ಪ ಆಲದ ಗಿಡ ಇತ್ತು ಅಲ್ಲೇ ಕುಂತು ರೆಸ್ಟ್ ಮಾಡತ್ತಿದ್ದವ್ರು ನಾವು ಬಿಸಿಲು ಇತ್ತಲ್ಲ ಮತ್ತು ಸ್ವಲ್ಪ ನೆರಳಿತ್ತು ಗಿಡದಂತೆ ಕಾಣಂತಲೇ ಏಕದಮ್ ಕೂಲ್ ಅನ್ಸತ್ತಿತ್ತು ಅಡ್ಡಾಡಿ ಸ್ಕೂಲ್ ಇದು ಎಲ್ಲ ಪ್ಲೇಗ್ರೌಂಡ್ಸ್ ಅದು ನೋಡ್ಕೊಂಬಂದು ಇನ್ನೂ ಭಾಳ ನೋಡಿದವ್ರಿ ನಾವು ಸ್ವಲ್ಪ ವಿಡಿಯೋ ತೋರಿಸಿದ್ನಿ ಅಲ್ಲೆಲ್ಲ ಅಡ್ಡಾಡಿ ಬಂದು ಅನ್ನತ್ಲೆ ಸ್ವಲ್ಪ ನಮ್ಗೆ ಟಯರ್ಡ್ ಆದಂಗೆ ಆಗತ್ತಿತ್ತು ಆ ಸೈಡ್ ತೆಂಗಿನ ಗಿಡ ಏನು ಕಾಣ್ತಿತ್ತಲ್ರಿ ಅಲ್ಲೇ ರೂಮ್ಸ್ ಅದಾವೆ ಉಲ್ಲಾಸನ ಕ್ಲಾಸನ್ನ ರೂಮ್ ಅಲ್ಲೇ ಅದಾವ್ರಿ ಹಾಸ್ಟೆಲ್ ರೂಮ್ ಆ ಸೈಡ್ ಐತ್ರ ಈ ಸೈಡ್ ಇಲ್ಲ ಮತ್ತು ದೊಡ್ಡ ಹುಡುಗರು ಅದಾವಂತ ಆಗಲೇ ಇನ್ನೊಂದು ತೋರಿಸಿದ್ನಲ್ಲ ಅದೊಂದು ಬಿಲ್ಡಿಂಗ್ ದೊಡ್ಡ ಹುಡುಗರ್ದು
ಬಿಟ್ಟು ಬರಾಕತ್ತ ನೋಡ್ರಿ. ಉಲ್ಲಾಸನ ಬಾಯ್ ಮಾಡಿದೆ ನಿಮಗೆ. ಅಲ್ಲಿ ದೂರ ಹೊಂಟಾನ, ನಾನು ನೋಡ್ಬೇಕಂತ ಹೇಕ್ಯಾರ ಶೂಟ್ ಮಾಡ್ಕೊಂಡು, ಬಟ್ ಕಾಣಲೇ ಇಲ್ಲ. ನನಗೆ ಒಂಥರ ಆಗತ್ತಿತ್ತು ನೋಡ್ರಿ ಬಿಟ್ಟು ಬರಾಕ ಅವನ್ನ. ಈಗ ಜೂನ್ದಿಂದ ಇರೋದಲ್ರಿ, ಜುಲೈ 2 ತಿಂಗಳಾತ. ಮತ್ತು ಲಾಸ್ಟ್ ಮಂತ್ಗಿಂತ ಈ ಮಂತ್ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ ನೋಡ್ರಿ. ಲಾಸ್ಟ್ ಮಂತ್ ಅಂತೂ ಫುಲ್ ಅಳಾಕತ್ತಿದ್ದ ಬಿಟ್ಟು ಬರೋ ಟೈಮ್ನಾಗ. ಈ ಸತಿ ಏನಿಲ್ಲ, ಸ್ವಲ್ಪ ಕೆಂಪಗಾದು ಆದರೂ ಬಾಯ್ ಮಾಡ್ಕ್ಯಾರ ಹೋದ್ ನೋಡ್ರಿ. ಗಟ್ಟಿ ಮನಸ್ಸು ಮಾಡ್ಕೊಂಡೆ ಒಂದು ಸ್ವಲ್ಪ ನಾರ್ಮಲ್ ಇದ್ದ ಅಷ್ಟೇ ನಳ್ಳಿಲಿ ಈ ತಿಂಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನೋಡ್ರಿ. ಮುಂಜಾನೆ 9:00 ಬಿಟ್ಟಿದ್ದು ಇಲ್ಲಿಂದ. ಈಗ ನೋಡ್ರಿ 10 ಗಂಟೆ 10 ನಿಮಿಷ ಆಗ್ಯದ ಕರೆಕ್ಟ. 10 ಗಂಟೆ 10 ನಿಮಿಷ ಆಯ್ತು ನೋಡ್ರಿ ಹೋಗಿ ಬರಾಕ. ಅಂತಂದ್ರೆ ಅಲ್ಲಿ ಉತ್ಸವ ಕಾಡಾಕತ್ ನೋಡ್ರಿ, ಅದಕ್ಕೆ ಒಳಗೆ ಬನ್ನಿ. ಮತ್ತು ಮುಂಜಾನೆ ಹೋಗಿದ್ದು ಈಗ ಬಂದೆವು. ಅಲ್ಲೇ ಮಮ್ಮಿ ತವ್ರ ಮನೆ ರೀ ನೇಗ್ನಾಳದಿಂದ. ಅಲ್ಲೇ ಒಂದು ಸ್ವಲ್ಪ ಅಂತಂದ್ರೆ ಮುಂಜಾನೆ ಹೋಗೋ ಮುಂದೆ ಹೋಗಿರ್ಕಿಲ್ಲ, ಅದಕ್ಕೆ ಮತ್ತು ಬರೋ ಮುಂದೆ ಒಂದು ಸ್ವಲ್ಪ ಬೆಟ್ಟ ಬರ್ಬೇಕಂತ ಏಕ್ಯಾರ ಹೋದ್ವು ರೀ. ಅಲ್ಲಿ ಒಂದು ಭಾಳತ್ ನಿಂದಿರಲಿಲ್ಲ, ಒಂದು ತಾಸು ಅಷ್ಟೇ, ಒಂದು ಅರ್ಧ ತಾಸು ಅಷ್ಟು ನಿಂತಿರ್ಬೇಕಷ್ಟೆ. ಮತ್ತು ನಿಂತ ಒಂದು ಸ್ವಲ್ಪ ಊಟನೂ ಏನು ಮಾಡೋಕ್ಕೂ ಹಸು ಇಲ್ಲಂಗೆ ಆಗಿತ್ತು ರೀ. ಮತ್ತು ಅಡುಗೆ ಮಾಡಿದ್ಲಕ್ಕಿ ನಮ್ಮ ಅಕ್ಕ. ಮತ್ತು ಒಂದು ಸ್ವಲ್ಪ ಊಟ ಮಾಡ್ಕ್ಯಾರ ಬಂದು ನೋಡ್ರಿ. ನಾವು ಬಂದು ಸುಸ್ತಾಗೈತಿ, ಈಗ ರೆಸ್ಟ್ ಮಾಡ್ತೇವೆ ರೀ. ಇದಕ್ಕೆ ವ್ಲಾಗ್ಸ್ ರಾತಂತ ಹೇಳ್ಕ್ಯಾರ. ಮತ್ತು ಇದನ್ನು ಮಾಡಿ ನೋಡ್ರಿ, ವಿಡಿಯೋ ಮಾಡಕತ್ತೀನಿ. ಮತ್ತು ನಾಳೆ ಬೆಳಿಗ್ಗೆ ಸಿಗೋಣ್ರಿ. ಮತ್ತು ಇದು ನೋಡ್ರಿ ಇವತ್ತಿನ ವಿಡಿಯೋ. ನನಗೂ ಸುಸ್ತಾಗೈತಿ, ಅದಕ್ಕೆ ವಿಡಿಯೋ ಮುಗಿಸ್ತೇನೆ ರೀ. ಮತ್ತು ಸಿಗೋಣ್ರಿ ಇನ್ನೊಂದು ವಿಡಿಯೋದೊಂದಿಗೆ. ಬಾಯ್.